ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸರ್ಕಾರದಲ್ಲಿ ಲಕ್ಷಗಳಲ್ಲಿ ಖರ್ಚು ಮಾಡ್ಬೋದು, ಲಕ್ಷಗಳಲ್ಲಿ ಏನೋ ಸಾಲ ತೆಗೆದು ಏನೋ ಮನೆ ಮಾಡ್ಬೋದು, ಕೋಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇರುವ ಕೆಲವೇ ಸೀಟುಗಳಲ್ಲಿ ಇವತ್ತು ಎಲ್ಲರೂ ನೋಡಿ 22.5 ಲಕ್ಷ ವಿದ್ಯಾರ್ಥಿಗಳು ಕೂತಿದ್ದಾರೆ ಡಾಕ್ಟರ್ ಆಗ್ಬೇಕಂತೇಳಿ. ಇದು ಬಹಳ ಏನಪ್ಪ ಅಂದರೆ ಹೆಂಗೆ ನಡಿಬೇಕಾಯ್ತಂದ್ರೆ ಎಕ್ಸಾಮ್ ಇದು ಒಂದು ಸಣ್ಣ ಒಂದು ಇರಿಬಿ ಸಹಿತ ಒಂದು ಸಾಲ ಸಹಿತ ಪ್ರಶ್ನೆ ಪತ್ರಿಕೆ ಹೊರಬರ್ದಾಗಿತ್ತು. ಕಾಂಗ್ರೆಸ್ ಇದ್ದಾಗಲೂ ಇದ್ದಿತ್ತು, ಆದರೆ ಈ ಪ್ರಮಾಣದಲ್ಲಿ ಇರಲಿಲ್ಲ. UPSCಗೆ ಇಂಥ ಆರೋಪಗಳಿರಲಿಲ್ಲ, ನೀಟಿಗೂ ಅಂಥ ಆರೋಪ ಇರಲಿಲ್ಲ. ನೀಟ್ ಇತ್ತೀಚೆಗೆ ಆಗ್ಯದ. ಸೆಂಟ್ರಲ್ ಗೌರ್ಮೆಂಟ್ ತಾನು ಸ್ವತಂತ್ರ ಮಾಡ್ಲಿಕ್ಕತ್ತದ. ಯಾಕಂದ್ರೆ ಪ್ರತಿಯೊಂದು ಸ್ಟೇಟದಲ್ಲೂ ತಮ್ಮ ಬೇಕಾದವ್ರನ್ನ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲೂ ಈ ಒಂದು MBBS BE ಸಲುವಾಗಿ ಇಲ್ಲೂ CET GET ಮಾಡಿ ಎಲ್ಲೂ ಗದ್ದಲ ಮಾಡುವಂಥದ್ದು ಮಾಡಿದರು. ರಾಮಕೃಷ್ಣ ಹೆಗಡೆಯವರಿದ್ದಾಗ CETಗೆ ಒಂದು ಏನೋ ಒಂದು ಪ್ರಾಮಾಣಿಕ ನೀಡಲಿ ಅಂತ ಏನೋ ಪ್ರಯತ್ನ ಮಾಡಿದರು. ಆಗ ಸ್ವಲ್ಪ ಸರಿಯಾಗಿ ನಡೀತು. ನಂತರದಲ್ಲಿ ಇಲ್ಲೂ ಕೆಲಸ ಹೊರಟಾಗ ಸಹಜವಾಗಿ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲೂ ನಮ್ಮ MBBS ಸೆಂಟ್ರಲ್ ಈ ಏನು ಮೆಡಿಕಲ್ ಸೆಂಟರ್ ಏನದ ಅದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತಿರುವಂಥ MBBS ನಮ್ಮದು ಏನು ಕೇಂದ್ರದ ಅವರಿಂದ ತಮ್ಮ ಒಳಗೆ ತೆಗೆದುಕೊಂಡ ಅಲ್ಲಿಂದ ಆಯ್ಕೆ ಮಾಡುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡುವಂಥ ಶುರು ಮಾಡಿದರು. ಅದಕ್ಕೆ ನೀಟಾಗಿ ಮಾಡಿಕೊಂಡ್ರು. ಅದರ ಯೂನಿಯನ್ ಗೌರ್ಮೆಂಟ್ ನಡೆಸುವಂಥ ಕೆಲಸ ಮಾಡಿಕೊಂಡು ಇವತ್ತು ಅದೇನು ಪ್ರಾಮಾಣಿಕ ನಡೆಸುವಂಥದ್ದು ಆರಂಭದಲ್ಲಿ ಅದಿತ್ತು, ಅದು ಕಂಡು ಬಂದಿರಲಿಲ್ಲ. ಬಟ್ ಇವತ್ತಂತೂ ಕಳೆದ 4-5 ವರ್ಷದಿಂದಂದ್ರೂ ಅಡ್ಡಿ ಇಲ್ಲ ಈ ಲೀಕ್ ಆಗುವಂಥದ್ದು. ಅದರಲ್ಲೂ ಮೋದಿಯವ್ರು ಬಂದ ಮೇಲಂತೂ 89 ಸಾರಿ ಕ್ವಶನ್ ಪೇಪರ್ಗಳು ಲೀಕ್ ಆಗಿದೆ ಅಂತ ರಿಪೋರ್ಟ್ ಬರ್ತಾಯಿದ್ರು. 89 ಸಾರಿ ಪೇಪರ್ ಲೀಕ್ ಆಗಿದೆ. ಇದಂತೂ ನೀಟ್ ಸಲುವಾಗಿ ಇದು 4ನೇ ಸಲ. ಈಗಾಗಲೇ ಹಿಂದೆ 2017ರಲ್ಲಿ 19ರಲ್ಲಿ 21 23 24ರಲ್ಲಿ ಆಗಿದ್ದು, ಈಗ ಮತ್ತೆ 25ರಲ್ಲಿ ನಡೆದು, ಈಗ 26ರಲ್ಲಿ ನಡೆದಿದ್ದು. ನಿರಂತರ 4-5 ಬಾರಿ ನಡೆದು ಲೀಕ್. ಪ್ರತಿ ಸಲವಾಗಿ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಏನೋ ಒಂದು ಮಾತಾಡ್ತಾರೆ, CBI ವೆಬ್ಸಿದ್ವಿ ಮತ್ತೇನು ಮಾಡಿದ್ವಿ. ಆದರೆ ಇವತ್ತು ನಾವು ಕೇಳೋದು ಏನಪ್ಪ